ನೋಡಿ ನನ್ನ ಮುದ್ದು ಮಕ್ಕಳೇ, ಇವತ್ತು ನಾವು ದಿನ ನೋಡ್ತೀವಿ ಎಷ್ಟೋ ಜನ ಹುಡುಗರು ದಾರು ಕುಡಿಯೋದು, ಗುಟ್ಕಾ ತಿನ್ನೋದು, ಹೌದಾ, ಆಮೇಲೆ ಬೀರ್ ಕುಡಿಯೋದು, ತಂಬಾಕು ತಿನ್ನೋದು, ಆಮೇಲೆ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಹೌದಾ, ಇಂಥವೆಲ್ಲ ನಾವು ನೋಡ್ತಾ ಇದ್ದೀವಿ. ಅದು ಮನುಷ್ಯನನ್ನ ಏನು ಮಾಡ್ತದಪ್ಪ ಅಂತಂದ್ರ, ಅದು ತಿನ್ನೋದು ಸುಖ ಅನ್ಸುತ್ತ. ದೇವ್ರು ನಮಗ ತಿನ್ನಾಕ ಕೊಟ್ಟಾನ ಹಣ್ಣು. ಏನ್ ಕೊಟ್ಟಾನ? ಕುಡಿಯಾಕ ಕೊಟ್ಟಾನ ಹಾಲು. ಏನ್ ಕೊಟ್ಟಾನ? ಆದ್ರೆ ನಾವು ಹಾಲು ಬಿಡ್ತೇವಿ, ಆಲ್ಕೋಹಾಲ್ ಕುಡಿತೇವಿ. ನಾವು ಹಣ್ಣು ತಿನ್ನೋದು ಬಿಡ್ತೇವಿ, ನಾವೇನ್ ಮಾಡ್ತೇವಿ? ಗುಟಕಾ, ತಂಬಾಕ್ ತಿಂತೇವೆ. ಈಗ ಈ ಎಲ್ಲ ಹಣ್ಣು ಹಂಪಲದಲ್ಲಿರುವಂತ ಸುಖ ಬೇರೆ ಯಾವುದರಲ್ಲಿ ಇಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ಗುಟಕಾ, ದಾರು, ತಂಬಾಕ, ಸಿಗರೇಟ್ ಇವೇನ್ ಮಾಡ್ತಾವಪ್ಪ ಪರ್ಸು ಅಂತಂದ್ರ, ಅವು ಆಗಿನ ಪೂರ್ತಕ್ ನಮ್ಮ ದೇಹದ ಜೀವಕೋಶ ಅಂತ ಇರ್ತಾವ. ನಮ್ಮ ದೇಹದಲ್ಲಿ ಏನಿದಾವ? ಜೀವಕೋಶ ಅಂತದಾವ. ಜೀವಕೋಶ ಎಂದರೇನು ಅನ್ರಿ? ಒಂದು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕವನ್ನು ಜೀವಕೋಶ ಎನ್ನುವರು. ಅಂದ್ರ ನಾವು ಹೆಂಗ ನಮ್ಮ ತಾಯಿ ಜೋಳದ ಹಿಟ್ಟಿನಿಂದ ಮಾಡಿದ್ರ ಏನಾಗ್ತದ? ರೊಟ್ಟಿ. ಗೋಧಿ ಹಿಟ್ಟಿನಿಂದ ಮಾಡಿದ್ರೆ ಏನಾಗ್ತದ? ಮೈದಾ ಹಿಟ್ಟಿನಿಂದ ಮಾಡಿದ್ರೆ ಏನಾಗ್ತದ? ಪೂರಿ ಆತದ. ಹಂಗ ನಾವು ನೀವು ಎಲ್ಲ ಎದರಿಂದ ಆಗೇವಂದ್ರ ಜೀವಕೋಶದಿಂದ ಆಗಿದ್ದೇವೆ. ನಮ್ಮ ತಾಯಿಯ ಗರ್ಭದಲ್ಲಿ ನಾವು 9 ತಿಂಗಳು 9 ದಿನ ಬೆಳಿತೇವೆ. ನಮ್ಮ ತಾಯಿಯ ಒಂದು ಜೀವಕೋಶ, ನಮ್ಮ ತಂದೆಯ ಒಂದು ಜೀವಕೋಶ ಸೇರಿ ಗಣಿತದೊಳಗೆ ನಾವೇನತ್ತೀವಿ? 1 + 1 2. ಆದ್ರ ವಿಜ್ಞಾನದೊಳಗ, ಬಯಾಲಜಿ ಒಳಗ 1 + 1 ಕೂಡಿದ್ರೆ ಎಷ್ಟು? 1. ಅರ್ಥ ಮಾಡ್ಕೋಬೇಕಿದನ್ನ. ನೀನಿವತ್ತು ಒಂದು ಜೀವಿಯಾಗಿ ಹುಟ್ಟಲು ಕಾರಣ ಕೇವಲ ನಿನ್ನ ತಾಯಿ ಅಲ್ಲ, ಕೇವಲ ನಿನ್ನ ತಂದೆ ಅಲ್ಲ. ನೀನಿವತ್ತು ಗಂಡು ಮಗಾಗಿ ಹುಟ್ಟಬೇಕಾದ್ರ, ನೀ ಹೆಣ್ಮಗಳಾಗಿ ಹುಟ್ಟಬೇಕಾದ ಕಾರಣ ಅದಕ್ಕೆ ನಿಮ್ಮ ತಂದೆ, ನಿಮ್ಮ ತಾಯಿ ಅಲ್ಲ. ಅರ್ಥ ಆಗ್ತದೆ? ನಿನ್ನ ಸ್ವಭಾವಗಳು, ನಿನ್ನ ಬಣ್ಣ ಕೆಂಪಗ ಕರ್ರಗ, ನಿನ್ನ ಕೂದ್ಲ ಗುಂಗುರು ಇರಾಕ, ಅದಕ್ಕೆಲ್ಲ ಕಾರಣ ನಿನ್ನ ತಾಯಿ ಹಾಗೂ ತಂದೆ. ಆದ್ರೆ ಗಂಡು ಹೆಣ್ಣು ಆಗ್ಬೇಕಾದ್ರ ಕಾರಣ ತಂದೆ ಹೊರತು ತಾಯಿ ಅಲ್ಲ. ಬರೀ ಹೆಣ್ಮಗಳ ಹಡದಾಳ ನೋಡು, ಹೆಣ್ಮಗಳ ಹಡದಾಳ ನೋಡು ಅಂತೇಳಿ ನಾವು ಹೆಣ್ಮಕ್ಳಿಗೆ ದೂಷೆ ಮಾಡಬಾರ್ದು. ನಾವು ಯಾವ ಬೀಜ ಹಾಕ್ತೇವಿ ಆ ಫಲ ಹೊರಗೆ ಬರುತ್ತೆ. ಹೊಲದಾಗ ನಾವು ಗೋಧಿ ಹಾಕಿ ಜೋಳ ಕೊಯ್ಯಕ್ಕೆ ಹೋದ್ರೆ ಬರುತ್ತನ? ಇಲ್ಲ. ಹಂಗ ತಂದೆಯ ಒಂದು ಕ್ರೋಮೋಸೋಮ್ಗಳಲ್ಲಿ, ವೀರ್ಯಾಣುಗಳಲ್ಲಿ ಏನಿರ್ತಾವಪ್ಪ ಅಂತಂದ್ರೆ ಎಕ್ಸ್ ಮತ್ತು ವಾಯ್ ಅಂತ ಇರ್ತಾವ. ಆ ತಾಯಿಯಲ್ಲಿ ಕೇವಲ ಎಕ್ಸ್ ಅಂತ ಅಷ್ಟೇ ಇರ್ತಾವ. ತಂದೆಯ ಒಳಗಿನ ವೀರ್ಯಾಣುಗಳಲ್ಲಿರುವಂತ ವಾಯ್ ತಾಯಿಯಲ್ಲಿರುವಂತ ಎಕ್ಸ್ ಜೊತೆ ಕೂಡ್ತಂತಂದ್ರ ಹುಟ್ಟು ಮಗು ಗಂಡು ಮಗು ಆಗಿರ್ತದ. ತಾಯಿಯಲ್ಲಿ ಕೇವಲ ಎಕ್ಸ್ ಅಷ್ಟೇ ಇರ್ತಾವ. ತಂದೆಯಲ್ಲಿ ಇರುವಂತ ವೀರ್ಯಾಣು ಒಂದ್ ವೇಳೆ ಎಕ್ಸ್ ಅನ್ನೋದು ಹೋಗಿ ತಾಯಿಯ ಎಕ್ಸ್ ಜೊತೆ ಕೂಡ್ತಂದ್ರ ಹುಟ್ಟು ಮಗು ಹೆಣ್ಣಾಗ್ತದ. ಹಂಗಂದ್ರೆ ಇದಕ್ಕೆ ಕಾರಣ ತಂದೆನೋ ತಾಯಿನೋ? ತಂದೆ. ಅದಕ್ಕೆ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಗಂಡು ಹೆಣ್ಣು ಆಗಿ ಹುಟ್ಟಲಿಕ್ಕೆ ಕಾರಣ ನಮ್ಮ ತಂದೆ ಹೊರತು ನಮ್ಮ ತಾಯಿ ಅಲ್ಲ. ನಮ್ಮ ರೂಪ, ನಮ್ಮ ಸ್ವಭಾವ, ಇದಕ್ಕೆ ಕಾರಣ ಇಬ್ರು, ತಂದೆ ತಾಯಿ ಎರಡೂ ಕಾರಣ. ಅರ್ಥ ಆಗ್ತದೆ?
ಅದಕ್ಕೆ ಈ ಒಂದು ಜೀವಕೋಶಗಳಿಗೆ ದೇವರು ಹಣ್ಣು ಹಾಲು ಕಾಯಿಪಲ್ಯ ಎಲ್ಲ ಕೊಟ್ಟಾನ, ತಿಂದು ಸುಖ ಪಡ್ರಿ ಅಂದಾನ. ಆದ್ರೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಜೀವಕೋಶಗಳಿಗೆ ಈ ತಂಬಾಕು ಗುಟಕ ದಾರು ಕೊಟ್ಟು ಕೃತಕವಾಗಿ ಸುಖವನ್ನು ಕೊಡ್ತಾ ಇದ್ದೇವೆ. ಅದನ್ನ ಹಿಂಗೆ ಸೇರಿ ಎಷ್ಟು ಸುಖ, ಇಡೀ ಮೈ ಜುಮ್ ಅಂದಂಗೆ ಆತದ. ದಾರು ಕುಡ್ದಾಗ ಏನು ಕಾಲ್ ಮತ್ತು ಹೊಡೆದ್ರು ಗೊತ್ತಾಗೋದಿಲ್ಲ ಅವ್ರಿಗೆ. ಅರ್ಥಾತ ಅವ್ರಿಗೆ ಏನು ಅರಿವ ಇರೋದಿಲ್ಲ. ಅವರು ದಾರು ಕುಡ್ದು ಅವ್ರ ಮನೆಗೆ ಬಂದ ನೋಡಿದ್ರೆ ಅವ್ರ ಹೆಂಡ್ರು ಉಪವಾಸದಾರ ಗೊತ್ತಾಗೋದಿಲ್ಲ, ಅವ್ರ ಮಕ್ಕಳು ಓದಾಕತ್ತಾರಿಲ್ಲ ಅಂತ ಗೊತ್ತಾಗುದಿಲ್ಲ, ಅವ್ರ ಮೈ ಮ್ಯಾಗ ಬಟ್ಟೆ ಐತಿಲ್ಲ ಗೊತ್ತಾಗುದಿಲ್ಲ. ಆ ದಾರು ಕುಡಿದು ಅವ್ರಿಗೇನು ಅನ್ಸುತ್ತ, ತಮ್ಮಷ್ಟು ತಾವು ಸುಖವಾಗಿದ್ರೆ ಸಾಕು ಅಂತ ಹೇಳಿ ಅವರು ವ್ಯಸನಿಗಳಾಗಿಬಿಡ್ತಾರ. ಆ ಒಂದು ದಾರು ಏನ್ ಮಾಡ್ತದ, ಆ ಒಂದು ಗುಟ್ಕ ಏನ್ ಮಾಡ್ತದಪ್ಪ ಅಂದ್ರೆ ನಿಮ್ಮ ಜೀವಕೋಶಕ್ಕ ಸುಖವನ್ನು ಕೊಟ್ಟಂಗೆ ಮಾಡ್ತದ. ಆದ್ರೆ ನಿಜವಾದ ಸುಖ ಅದು ಅಲ್ಲ. ಆಮ್ಯಾಗ ನಿಮಗೆ ಅದನ್ನ ಬಿಟ್ಟಿರ್ಲಾರ್ದಂಗೆ ಆಗಿಬಿಡ್ತದ. ನೋಡ್ರಿ, ಇವತ್ತು ಎಷ್ಟೋ ಮಂದಿ ಡ್ರೈವರ್ಗಳು ಏನು ಹೇಳ್ತಾರ, ಸರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ರಾತ್ರಿ ನಿದ್ದೆ ಕಾಯ್ಬೇಕಾಗ್ತದ್ರಿ, ಅದಕ್ಕೆ ನಿದ್ದೆ ಕಾಯಕ್ಕಂತ ನಾವೇನು ಮಾಡ್ತೀವಿ, ಗುಟ್ಕಾ ತಿಂತೀವಿ, ತಂಬಾಕು ತಿಂತೀವಿ. ನಮ್ಗೆ ಹೊಟ್ಯಾಗ ತಿಂದಿದ್ದು ಜೀರ್ಣ ಆಗೋದಿಲ್ಲ, ಅದಕ್ಕೆ ನಾವು ಗುಟ್ಕಾ ತಿಂತೀವಿ. ಗ್ಯಾಸ್ ಹೊರಗೆ ಹೋಗಲ್ಲ, ಅದಕ್ಕೆ ನಾವು ಗುಟ್ಕಾ ತಿಂತೀವಿ ಅಂತ ಎಷ್ಟೋ ಜನರು, ನಾನು ಭಾಳ ಜನರೊಟ್ಟಿಗೆ ಮಾತಾಡಿದಾಗ ಅವ್ರು ಹೇಳುವಂಥ ಮಾತುಗಳು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡ್ರಿ, ನಾವು ದುಡಿದು ಎದಕ್ಕೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಹೊಟ್ಟಿಗೆ, ನಮ್ಮ ಕುಟುಂಬಕ್ಕೆ. ನಾವು ನಿದ್ದಿಗೆಟ್ಟು ದುಡಿಯಂತ ಅವಶ್ಯಕತೆ ಏನೈತಿ? ಈಗೆಲ್ಲ ಶಿಫ್ಟ್ ಇರ್ತಾವ. ಒಬ್ಬ 8 ತಾಸು ನಿದ್ದೆ ಮಾಡಿದ್ರೆ 8 ತಾಸು ಗಾಡಿ ಹೊಡಿಬೇಕು, ಹೌದಾ? ಅವು 8 ತಾಸು ನಿದ್ದೆ ಮಾಡು, 8 ತಾಸು ನೀನು ಗಾಡಿ ಹೊಡಿ. ಆ 8 ತಾಸೊಳಗು ನೀ ಫೋನ್ ನೋಡ್ಕೊಂತ ಕುಂತು ಇನ್ನು 8 ತಾಸೊಳಗೆ ನಿದ್ದೆ ಕಾಯ್ಬೇಕಂತ ಗುಟ್ಕಾ ಆದಿ ತಿನ್ಕೊಂತ ನೀ ಗಾಡಿ ಹೊಡೆದಪ್ಪ ಅಂತಂದ್ರೆ ಕ್ಯಾನ್ಸರ್ ಆಗತ್ತಾ. ನೋಡ್ರಿ, ಇವತ್ತು ನಾ ಇದನ್ನ ಭಾಳ ಇಂಪಾರ್ಟೆಂಟ್ ಇಷ್ಟು ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗೆ ಒಬ್ಬವ ಗುಟ್ಕಾ ತಿಂದು ನಮ್ಮ ಅತ್ತಿ ಮಗ 30 ವಯಸ್ಸಿನಾಗ ಇಲ್ಲಿ ಕ್ಯಾನ್ಸರ್ ಆತು. ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದ್ರೆ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಏನಪ್ಪಾ ಅಂತಂದ್ರೆ ಅಬ್ನಾರ್ಮಲ್ ಸೆಲ್ಸ್ ಅಂದ್ರಿ. ಅಬ್ನಾರ್ಮಲ್ ಸೆಲ್ ಅಂತಂದ್ರೇನು? ಅವು ಅಸಾಮಾನ್ಯ ಜೀವಕೋಶ. ದೇವ್ರು ನಮ್ಗೆ ಏನು ಕೊಟ್ಟ ಕಳ್ಸ್ಯಾನಲ್ಲ ಆ ಜೀವಕೋಶ ಅಲ್ಲದು. ಅದು ಒಂದು ರೀತಿ ಬ್ಯಾರೇನ ಜೀವಕೋಶ. ಅದೇನಾಗ್ತದಪ್ಪ ಅಂತಂದ್ರೆ, ನಮ್ಮ ದೇಹದಲ್ಲಿ ಏನಪ್ಪಾ ಅಂದ್ರೆ ಹೊಟ್ಯಾಗ ಆಗ್ಬೋದು, ಲಿವರ್ಗೆ ಆಗ್ಬೋದು, ಹೆಣ್ಮಕ್ಳಿಗೆ ಇಂತಲ್ಲೇ ಆಗ್ಬೋದು, ಸ್ತನಗಳಲ್ಲಿ ಆಗ್ಬೋದು, ಲಿವರ್ಗೆ ಆಗ್ಬೋದು, ಆಮ್ಯಾಗ ಇದಿರ್ತದಲ್ಲ ಏನು ಸಣ್ಣ ಕರಳು ದೊಡ್ಡ ಕರಳು ಅಲ್ಲಿ ಆಗ್ಬೋದು, ಆಮ್ಯಾಗ ಹೆಣ್ಮಕ್ಳಿಗೆ ಗರ್ಭಶೀಲದಾಗ ಆಗ್ಬೋದು. ಹಿಂಗೆ ಸೂಕ್ಷ್ಮ ಜಗಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅಸಾಮಾನ್ಯ ಜೀವಕೋಶಗಳು ಹುಟ್ಟಗಾಕ್ ಶುರು ಮಾಡ್ತಾವ. ಅದು ಬೆಳೆದ ಸುತ್ತಮುತ್ತಲಿರುವಂತ ಜೀವಕೋಶಗಳನ್ನು ತಿನ್ನಾಕ್ ಶುರು ಮಾಡ್ತದದು ಜೀವಕೋಶ. ಅದಕ್ಕಂತಾರ ಕ್ಯಾನ್ಸರ್. ನಮ್ಮ ಮನೆಯೊಳಗೆ ನಮ್ಮ ಅತ್ತಿ ಮಗ ಒಬ್ಬವ ಏನು ಮಾಡಿದ, ಡ್ರೈವರ್ ಇದ್ದ. ಅವ ನಿದ್ದೆ ಕಾದ ಇದನ್ನು ಕಾಯ್ಬೇಕಂತೇಳಿ ಗುಟ್ಕಾ ತಿಂತಿದ್ದ. ತಿಂದು ಮದುವೆನ ಆಗಿಲ್ಲ. ಕೇವಲ 30 ವಯಸ್ಸಿಗೆ ಅವ್ನು ಕ್ಯಾನ್ಸರ್ ಆಗಿ ಇಲ್ಲೆಲ್ಲ ಇಂಥ ಗಂಟಾಗಿತ್ತು. ಆಮೇಲೆ ಊಟ ಮಾಡಿದ್ರೆ ನಾವೆಲ್ಲ ಹಿಂಗೆ ಊಟ ಮಾಡ್ತೇವಿಲ್ಲ, ಅವ ಹಿಂಗೆ ಊಟ ಮಾಡಿದ್ರೆ ಅದು ಮೂಗಡ್ಯಾಗ ಹಾಸಿ ಬರ್ತಿತ್ತು. ಯಾಕಂದ್ರೆ ನ್ಯಾಲಿಗೆ ದಪ್ಪ ಆಗಿಬಿಟ್ಟಿತ್ತು. ಇಲ್ಲಿ ಗಂಟ್ಲದಾಗ
ಊಟ ಹೋಗಾಕ ಜಗ ಹತ್ತಾಗಿಬಿಟ್ಟಿತ್ತು. ಅವಾಗ ಅವ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಎಲ್ಲರ ಮುಂದೆ ಕುಂತ ಉಣ್ಣಾಕ ಅವಂಗೆ ಒಂದು ಟೈಪ್ ಮುಜುಗುರ ಆಗಿ ಅಸಹ್ಯ ಅನಿಸಿ ಅವ ಒಬ್ಬ ಹೋಗಿ ಮ್ಯಾಡ್ಗಿ ಮ್ಯಾಗ ಕುಂತು ಆ ಊಟ ಆ ಆ ಅಂತ ಹಿಂಗೆ ಕುಂತಿದ್ದ. ಅದನ್ನ ನೋಡಿ ನನಗೆ ಭಾಳ ದುಃಖ ಆಗ್ತಿತ್ತು. ಅವಂಗ ಆರಾಮ್ ಮಾಡಲಿ ಅಂಥೇಳಿ ಎಷ್ಟು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ವಿ, ಎಷ್ಟು ಅವಂಗೆ ದವಾಖಾನೆ ತೋರಿಸಿದ್ವಿ, ಆದ್ರೆ ಕ್ಯಾನ್ಸರ್ಗೆ ಔಷಧಿ ಇಲ್ಲ. ಕೆಮ್ಮು ನೆಗಡಿಗೆ ಔಷಧ ಕೊಡ್ತಾರಿಲ್ಲ, ಆದ್ರೆ ಕ್ಯಾನ್ಸರ್ಗೆ ಔಷಧಿ ಇಲ್ಲ. ಅವಾಗ ಕೇವಲ 31-32 ವಯಸ್ಸಿಗೆ ಆ ಹುಡುಗ ಸತ್ತು ಬಿಟ್ಟ. ಇದು ಒಂದು ಕತೆ. ಇದು ತಮ್ಮಂದು. ಇನ್ನು ಅವ್ರ ಅಣ್ಣ ಒಬ್ಬ ಅದನ, ಅವ ಕುಡಿತಿದ್ದ. ಅವಂಗ ಮದ್ವಿನೂ ಆಗ್ಯದ, ಒಂದು ಮಗಾನೂ ಹುಟ್ಟ್ಯದ. ಆದ್ರೂ ಅವ ಕುಡಿತಿದ್ದ, ಆಮೇಲೆ ಗುಟ್ಕಾನು ತಿಂತಿದ್ದ. ಅವಂಗೇನಾಯ್ತು, ಹೊಟ್ಟಿ ಒಳಗ ಇಲ್ಲೇನು ಇರ್ತಾವ, ಕಿಡ್ನಿ ಅಂತ ಇರ್ತಾವ. ಆ ಕಿಡ್ನಿ 2 ಇರ್ತಾವ, ಒಂದು ಬಲಕ್ಕ ಒಂದು ಎಡಕ್ಕೆ ಇರ್ತದ. ಅವೆರಡೂ ಫೇಲ್ ಆಗಿಬಿಟ್ಟು. ಆ ಕಿಡ್ನಿ ಎದಕ್ಕೆ ಬೇಕು ಯಾರು ಹೇಳ್ತೀರಿ? ಕಿಡ್ನಿ ಏನು ಎದಕ್ಕೆ ಸಹಾಯ ಮಾಡ್ತದ ನೋಡ್ರಿ? ಎದಕ್ಕಂದ್ರೆ ರಕ್ತ ಶುದ್ಧೀಕರಣ ಮಾಡ್ತದ. ಏನು ಮಾಡ್ತದ ಅದು? ಮಾಡ್ತದ. ಈಗ ಹೆಂಗ, ಈಗ ನಮ್ಮ ಬಟ್ಟೆ ಹೊಲಸಾತಂತಂದ್ರೆ ನಾವು ಒಂದು ಬಕೆಟ್ ಒಳಗೆ ಏನು ಹಾಕ್ತೀವಿ? ನೀರು ಹಾಕ್ತೀವಿ. ಆಮೇಲೆ ಏನು ಹಾಕ್ತೀವಿ? ಸಾಬೂನು ಪುಡಿ ಹಾಕ್ತೀವಿ, ಹೌದಲ್ಲ? ಈ ಅರ್ಬಿ ಅದ್ರಾಗ ಹಿಂಗೆ ಕಚ 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 ಮಾಡಿ ಕ್ಯಾಸ ಹಿಂಗೆ ಹಿಂಡಿದ್ವಿ ಅಂದ್ರೆ ಏನಾಗತ್ತ? ಸ್ವಚ್ಛ ಹೊಲಸೆಲ್ಲ ಹೊರಗೆ ಬರ್ತಿಲ್ಲ. ಹಂಗೆ ಈ ಕಿಡ್ನಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ರಕ್ತದಾಗಿರುವಂಥ ಹೊಲಸನ್ನ ಹಿಂಡ್ತಾವ. ಆ ಹೊಲಸ ಏನು? ಉಚ್ಚಿ. ನೀವು ಒಂದಕ್ಕೆ ಮಾಡ್ತೀವಿಲ್ಲ, ಉಚ್ಚಿ ಹೋಯ್ತಿವಿಲ್ಲ ನಾವೆಲ್ಲರೂ. ಅದೇ ಏನು? ಏನದು? ನಮ್ಮ ರಕ್ತದಲ್ಲಿರುವಂಥ ಹೊಲಸು. ಅರ್ಥಾತ್ ಎಷ್ಟು ಮಂದಿಗೆ ಅರ್ಥಾತ? ನಮ್ಮ ರಕ್ತದಲ್ಲಿರುವಂಥ ಹೊಲಸು ಯಾವ್ದು ಹೇಳ್ರಿ? ಟೆಸ್ಟಿಂಗ್ ಮಾಡ್ತೀರಿ ನೀವು? ಅದೇ ನಮ್ಮ ರಕ್ತದಲ್ಲಿರುವಂಥ ಹೊಲಸು. ಅರ್ಥ ಆಗತ್ತದ? ಅದಕ್ಕೆ ಅದನ್ನ ಯಾರು ಮಾಡ್ತಾರ? ಹೊಲಸು ಹೊರಗೆ ಯಾರು ಹಾಕ್ತಾರ? ವೆರಿ ಗುಡ್. ಯಾರು ಹಾಕ್ತಾರ? ಕಿಡ್ನಿ. ಆ ದಾರು ಕುಡಿಯೋದ್ರಿಂದ, ಗುಟ್ಕಾ ತಿನ್ನೋದ್ರಿಂದ ಆ ಕಿಡ್ನಿ ಮ್ಯಾಗ ಏನಾಗತ್ತ? ಎಫೆಕ್ಟ್ ಆಗತ್ತ. ಲಿವರ್ ಮ್ಯಾಗ ಎಫೆಕ್ಟ್ ಆಗತ್ತ. ಹಾರ್ಟಿಗೆ ಎಫೆಕ್ಟ್ ಆಗತ್ತ. ಹೌದಾ? ಈಗ ನೋಡ್ರಿ, ನಾವು ಈಗ ಎಷ್ಟೋ ನೀರು ನೋಡ್ತೇವೆ ನಾವು. ಬಚ್ಚಲ್ ನೀರದ ಗಡಗ್ಗನ ನೀರಡಿಕೆ ಆತ, ಹೋಗಿ ಬಚ್ಚಲ್ದಾಗ ನೀರು ತೊಗೊಂಡು ಕುಡಿತೇವೆ ನಾವು. ಯಾಕ? ಅದೇನದ? ಏನದ? ಹೊಲಸ್ತದ, ಹೌದಲ್ಲ? ಹಂಗೆ ಈ ದಾರು ತಯಾರು ಮಾಡಾಕ ಅದನ್ನ ಸತ್ತ ನಾಯಿ, ಕಬ್ಬಿಂದ ಅದು ಇದು ಏನೇನೋ ಹೊಲಸು ಹಾಕಿ ಇಲ್ಲಡ್ದ ಇಲ್ಲಿ ಕಾಲ ಬಿದ್ದಿದ್ದ ಬೆಲ್ಲ ಅಂತ ಇಂಥವು ಹಾಕಿ ಕುದಿಸಿ ಏನು ಮಾಡ್ತಾರಂತಂದ್ರೆ ಚಪ್ಪಲಿ ಎಲ್ಲ ಹಾಕಿ ಅದನ್ನು ಕುದಿಸಿ ಏನು ಮಾಡ್ತಾರೆ? ದಾರು ಮಾಡ್ತಾರೆ. ಅದನ್ನ ಒತ್ತಟ್ಟಿ ಯಾರಿಗೂ ಸಿಲ್ಲಾರ್ದಂಗೆ ನೆಲದಾಗ ಮುಚ್ಚಿಡ್ತಾರೆ ಅದನ್ನ. ಅವಾಗ ಅದೇನಾಗತ್ತಪ್ಪ ಅಂದ್ರೆ ಗಾಳಿಯ ಸಂಪರ್ಕವಿಲ್ಲಾರ್ದ ಅದು ಕೊಳತಾಗ ಅದು ಏನಾಗತ್ತಪ್ಪ ಅಂದ್ರೆ ದಾರು ತಯಾರಾಗುತ್ತೆ. ಅದು ಕುಡ್ದಾಗ ನಮ್ಮ ಮೆದುಳಿಗೆ, ನಮ್ಮ ಜೀವಕೋಶಗಳಿಗೆ ಆಹಾ ಎಷ್ಟು ಸುಖ ಐತಿ ಅನ್ಸುತ್ತ. ಆದ್ರೆ ಅದು ಸುಖ ಅಲ್ಲ. ಅದು ಒಂದು ರೀತಿ ಹೆಬ್ಬಾವಿದ್ದಂಗ. ಒಂದು ಸರ್ತಿ ಏನಾಗಿತ್ತಂತ, ಹಿಂಗ ಕುಂದ್ರಿ, ಒಂದ್ಸರಿ ಏನಾಗಿತ್ತಂತ, ಒಂದು ಆಡಿತ್ತಂತ. ಏನಿತ್ತಂತ? ಆಡು. ಅದು ಹಿಂಗ ಮೇಯಕ್ಕೆ ಹೋಗಿತ್ತಂತ. ಬೆಳಿಗ್ಗೆ ಎಲ್ಲ ಮೇಯಕ್ಕೆ ಹೋಗಿ. ಮೇಡಮ್ ಅವ್ರಿಗೆ ಒಂದು ಕುರ್ಚಿ ಹಾಕಿ. ಅರ್ಥಾತ? ಹಾಕೋ. ಹೇಳಿದ್ಕೊಂಡು ಹಾಕ್ಬೇಕು. ಅವ್ರು ಬ್ಯಾಡ ಅನ್ನೋ ಬಿಟ್ಟು ಬಿಡೋಕಂತ. ಇದು ಭಾಳ ಇಂಪಾರ್ಟೆಂಟ್. ಆರಾಮ್ ಬಿಸಿಲಿಗೆ ಮೈ ಕಾಸು ಬಂದಿತ್ತು. ಚಲೋ ಐತಲ್ಲ ಬಿಸಿಲಿಗೆ ಕುಂದ್ರಾಕ? ಹಾಂ. ಅದಕ್ಕೆ ಏನಾಯ್ತವಾ ಸಪನ ಅಂದ್ರೆ, ಅದು ಹಗಲತ್ತ ಏನು ಮಾಡ್ತದ? ಆಡ ಮೇಯಕ್ಕೆ ಹೋಗ್ತದಲ್ಲ. ಅದು ಮೇಯಕ್ಕೆ ಹೋಗಿ ಬಂದ ಮ್ಯಾಗ ಅದನ್ನ ಅದ್ರ ಯಜಮಾನ್ ಏನು ಮಾಡಿದಂತ ಒಂದು ಬೇವಿನ ಗಿಡಕ್ಕೆ ಕಟ್ಟಿದ್ದಂತ. ಅವಾಗ ಅಲ್ಲೊಂದು ಹೆಬ್ಬಾವು ಬಂತಂತ. ಏನು ಬಂತು?
ಹೆಬ್ಬಾವ ಬಂತು. ಆ ಹೆಬ್ಬಾವ ಬಂದು ಹಗರ್ಕ ಅದ್ರ ಕಾಲು ಸುತ್ತಾಕತ್ತಂತ. ಈ ಆಡಿಗೆ ಏನು ಅನ್ನಿಸ್ತು, ಅಬ್ಬಬ್ಬಾ ಈ ಹೆಬ್ಬಾವ ಎಷ್ಟು ಚಲೋ ಐತಿ, ಎಷ್ಟು ಚಲೋ ಐತಿ ಇದು ಹೆಬ್ಬಾವ, ಇದು ನನಗೆ ಕಾಲಿಗೆ ಏನು ಮಾಡತ್ತದ, ಅಂದ್ರೆ ಒಳ್ಳೇದು ಮಾಡಾಕತ್ತದ ಅನಿಸ್ತದ. ಆಮ್ಯಾಗ ಹಗರ್ಕದ ಖಾಲಿ ಸುತ್ತಿ 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 ಹೊಟ್ಟಿ ಸುತ್ತಾಕತ್ತಿತ್ತು. ಅವಾಗ ಇದು ಆಡು ಅನ್ಕೊಂತಂತ, ಅಬ್ಬಾಬಾಬಾ ಇದು ಹೆಬ್ಬಾವ ಎಷ್ಟು ಚಲೋ ಐತಿ ಪಾಪ, ನನಗೇನು ಮಾಡತ್ತದ, ಮಾಲೀಶ್ ಮಾಡಾಕತ್ತದ, ಮೈಗೆ ತಿಕ್ಕಾಕತ್ತದ, ನನ್ನ ಮೈ ಹಗುರ ಆತದ ಅಂಥೇಳಿ ಆ ಆಡು ತಿಳ್ಕೊಂತಂತ. ಆಮ್ಯಾಗ ಇನ್ನೇನು ಕಾಲು ಸುತ್ತಗೊಂದು ಹೊಟ್ಟಿ ಸುತ್ತಗೊಂದು ಗೋಣ್ ಸುತ್ತಗೊಂದು ಹಿಂಗೆ ಅದು ರಿಕ್ಕಾಗಿ ಹಿಂಗೆ ಬಿಗಿತೈತವ, ಹಿಂಗೆ ರಿಕ್ಕಾಗಿ ಹಿಂಗೆ ಜಗ್ಗಾಕತ್ತಂತ, ಹಿಂಗೆ ರಿಕ್ಕಾಗಿ ಬಿಗಾಕತ್ತಂತ. ಅವಾಗದು ಅಂತ ಒದರಾಕ ಶುರು ಮಾಡೋದಕ್ಕೆ ಆ ಹೆಬ್ಬಾವ ಅದ್ರ ಬಾಯಿನ ಹಿಡಿದು ಬಿಡ್ತಾವ. ಬಾಯಿನ ಹಿಡ್ದು ಹಿಂಗೆ ಲಡಕ್ ಲಡಕ್ ಅಂತ ಎಲಬ್ ಮುರಿದು ಗಬಕ್ ಗಬಕ್ ಅಂಥೇಳಿ ಅದನ್ನ ನುಂಗುದು. ಲಡಕ್ ಲಡಕ್ ಅಂತ ಮುರಿದು ಗಬಕ್ ಗಬಕ್ ಅಂಥೇಳಿ ನುಂಗೋದು. ಹಂಗೆ ಈ ಗುಟ್ಕ ದಾರು ಆಮ್ಯಾಗ ಅಷ್ಟೇ ಅಲ್ಲ, ಮತ್ತು ಕೆಲವೊಂದು ಇಸ್ಪೀಟ್ ಆಡೋದು ಸದ್ಯಕ್ಕಿರ್ಬೋದು, ಆಮ್ಯಾಗ ಆನ್ಲೈನ್ ಗೇಮ್ Dream11 ಅಂತ ಇರ್ತಾವ, PUBG ಅಂತ ಇರ್ತಾವ. ಅವೆಲ್ಲ ಏನಪ್ಪ ಅಂತಂದ್ರೆ ಆಗಿನ ಪೂರ್ತಕ್ಕೆ ನಾವು ಒಂದು 10 ರೂಪಾಯಿ ಹಾಕಿದಾಗ 100 ರೂಪಾಯಿ ಗೆದ್ದಾಗ ಏನಾಗುತ್ತಾ, ಎಷ್ಟು ಚಲೋ ಐತಪ್ಪ ಇದು Dream11 ಆನ್ಲೈನ್ ಗೇಮ ಅಂಥೇಳಿ ಅನ್ಸುತ್ತೆ. ಅದನ್ನ ನಂಬಿ ಇವತ್ತು 110 ರೂಪಾಯಿ ಹಾಕ್ಯಾನ 100 ಬರುತ್ತೆ, 100 ಹಾಕಿರ 1000 ಬರುತ್ತೆ, 1000 ಹಾಕಿರ 10,000 ಬರುತ್ತೆ ಅಂಥೇಳಿ ಅವ್ರು ಆಸೆ ಹುಟ್ಟಿಸ್ತಾರ. ಯಾರಿಗೇನು ರೊಕ್ಕ ಹೆಚ್ಚಾಗ್ಯಾವನ ಕುಂದ್ರಿಸ್ಕೊಡಾಕ. ಅವಾಗ ಇವತ್ತು ಎಷ್ಟೋ ಮಂದಿ ಯುವಕರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಅಂಥ ಆನ್ಲೈನ್ ಗೇಮು ಗುಟಕ ದಾರು ಇಂಥದಕ್ಕೆ ತಮ್ಮ ಜೀವನವನ್ನ ಗೊತ್ತಿಲ್ಲಾರ್ದ ಹಾಳು ಮಾಡ್ಕೊಕತ್ತಾರ. ಆಮ್ಯಾಗ ಇವ್ರು ಏನು ಮಾಡ್ತಾರ, ನೀನು ರೊಕ್ಕ ಕೊಡ್ತೀನಿ ತೊಂಬ ಅಂತ ಇವ್ನ ಕಡೆ 10,000 ಇವ್ನ ಕಡೆ 10,000 ಇವ್ನ ಕಡೆ 10,000 ರೂಪಾಯಿ ಇಸ್ಕೊಂಡು ಒಮ್ಮೆ ಅದಕ್ಕೆ 1,00,000 ರೂಪಾಯಿ ಹಾಕಿ ಆಡಕ್ಕೆ ಹೋಗ್ತಾರ. ಅವಾಗ ಎಲ್ಲ ರೊಕ್ಕ ಸೋತು ಬಿಡ್ತಾರ. ಆಮ್ಯಾಗ ಇವ್ರು ಏನು ಮಾಡೋದು, ಅಟ್ಟಕ್ಕೆ ಬಿಡುದಿಲ್ಲ. ಇದೊಂದು ಸರ್ತಿ ಸೋತ್ರ ಏನಾತ, ಮುಂದೊಂದಿಲ್ಲ ಗೆಲ್ತೀನಿ ಅಂತ ಮತ್ತೆ ಇವ್ನ ಕಡೆ ಒಂದು 10,000 ಅವ್ನ ಕಡೆ 20,000 ಇಸ್ಕೊಂಡು ಕೇಸ್ ಮತ್ತೆ 1,00,000 ರೂಪಾಯಿ ಹಾಕೋದು. ಹೌದಾ, ಅದ್ರಾಗೂ ಏನು ಮಾಡಿಬಿಡ್ತಾರ, ಸೋತ್ ಬಿಡ್ತಾರ. ಹಿಂಗೆ ಮಾಡಿ ಎಷ್ಟೋ ಮಂದಿ ಊರ್ಲ ಹಾಕೊಂಡು ಸತ್ತಾರ, ಎಣ್ಣೆ ತೊಗೊಂಡು ಸತ್ತಾರ. ಅದಕ್ಕೆ ನಿಮ್ಗೆ ಇವತ್ತು ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು, ಗುಡಿಯಾಳ ಗ್ರಾಮದ ಮಕ್ಕಳು, ಆಮೇಲೆ ಅಷ್ಟೇ ಅಲ್ಲ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿಯರು ಏನಪ್ಪ ಅಂತಂದ್ರೆ, ನಮ್ಗೆ ಯಾವುದೋ ಒಂದು ಬಂದು ಸುಖ ಅನ್ಸಕತ್ತೈತಪ್ಪ ಅಂತಂದ್ರೆ ನಾವು ಮೊದಲು ಆ ದೇವರನ್ನ, ಸದ್ಗುರು ದೇವರನ್ನ ಧ್ಯಾನ ಮಾಡಬೇಕು. ಅದಕ್ಕೆ ಬಲಿ ಆಗಬಾರ್ದು. ಆಯ್ತಾ, ನಾವು ಭಾಳ ಎಚ್ಚೆತ್ಕೊಂಡು ಹೆಜ್ಜೆ ಇಡಬೇಕು. ಆಯ್ತಾ, ಆಮ್ಯಾಗ ಐ ಅಂದ್ರೆ ಬರೋದಿಲ್ಲ, ಅಪ್ಪ ಅಂದ್ರೆ ಬರೋಲ್ಲ. ಅದು ಹಗರ್ಕ ಕಾಲು ಸುತ್ತಿ ಹೆಂಗೆ ಹೆಬ್ಬಾವ ಕಾಲು ಸುತ್ಕೊಂಡು ಹೊಟ್ಟೆ ಸುತ್ಕೊಂಡು ಗೋಣ್ ಸುತ್ಕೊಂಡು ಲಡಕ್ ಲಡಕ್ ಅಂತೇಳಿ ಮುರಿಗೊಳ್ದ ಮೇ ಅನ್ಬೇಕು ಅನ್ಕೊಡ್ದ ಅದೇನು ಮಾಡಿಬಿಡ್ತು, ಬಾಯಿನೇ ಹಿಡಿದ್ಬಿಡ್ತು. ಹೌದಲ್ಲ, ಬಾಯಿ ಹಿಡ್ದಾಗ ಮೇ ಅನ್ನಕ್ಕೆ ಬರ್ತು. ಹಂಗೆ ಇವತ್ತಿನ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಈ ಒಂದು ದೃಷ್ಟಾಂತವನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ಈತ ನಮ್ಗೆ ಹೆಂಗೋ ಸುಖ ಕೊಟ್ಟಂಗೆ ಮಾಡಿ ನಮ್ಮ ಜೀವನಾನೇ ಹಾಳು ಮಾಡು. ಅವಾಗ ಮ್ಯಾ ಅಂತ ಅನ್ಬೇಕಪ್ಪ ಅಂತ ಅಪ್ಪನ ಕರಿಗೊಡ್ದ ಜೀವನ ಮುಂದೆ ಹೋಗ್ಬಿಟ್ಟಿರ್ತದ. ಇವತ್ತೆಷ್ಟೋ ನಾವು ನೋಡ್ತೀವಿ, ಅಲ್ಲಿ ಆ ಹುಡುಗಿ ಊರ್ಲ ಹಾಕೊಂಡು ಸತ್ಲು, ಅಲ್ಲಿ ಇವ್ರು ಸತ್ರು ಅಂಥೇಳಿ. ಹೌದಾ, ಅದು ಸಣ್ಣ ಹುಡುಗರಿಗೆ ಏನಾಗುತ್ತೆ ಅಂತಂದ್ರೆ ಅಂಥ ಇಂಥ ಹುಡುಗರು ಏನು ಮಾಡ್ತಾವ, ನಿನ್ನ ಫೋನ್ ಕೊಡಿಸ್ತೀನಿ, ನಿನಗೆ ನನ್ನ ಜೊತೆ ಮಾತಾಡು, ನಿನಗೆ ಡ್ರೆಸ್ ಕೊಡಿಸ್ತೀನಿ, ನಿನಗೆ ಹಂಗೆ ಕೊಡಿಸ್ತೀನಿ ಹಿಂಗೆ ಕೊಡಿಸ್ತೀನಿ ಅಂತ ಏನು ಮಾಡ್ತಾರೆ,
ನಿಮಗೆ ನೈಸ್ ಮಾಡ್ತಾರ, ಗಾಡಿ ಮ್ಯಾಗ ಕರ್ಕೊಂಡು ಹೋಗ್ತಾರ, ಆಯ್ತಾ, ನಿಮ್ಗೆ ಚಲೋ ಕೇಕ್ ತಿನ್ನಿಸ್ತಾರ, ನಿಮ್ಗೆ ಹೊಸ ಡ್ರೆಸ್ ಕೊಡಿಸ್ತಾರ, ನಿಮ್ಗೆ ಚೈನಾ ಕೊಡಿಸ್ತಾರ, ನಿಮಗೆ ಮೊಬೈಲ್ ಕೊಡಿಸ್ತಾರ, ನಿಮಗೆ ಕಿವ್ಯಾನು ಕೊಡಿಸ್ತಾರ. ಯಪ್ಪ ಇವ್ರು ಎಷ್ಟು ಚಲೋ ಅದಾರಪ್ಪ ಅಂತ ನಿಮ್ಗೆ ಅನಿಸ್ತದೆ. ಆದ್ರೆ ಅವರೇ ನಾಳೆ ನಿಮ್ಮ ಜೀವನ ಏನು ಮಾಡ್ತಾರ, ಹಾಳು ಮಾಡ್ತಾರ. ಅವಾಗ ನೀವು ಯಪ್ಪ ಯವ್ವ ಅನ್ಕೊಡ್ದ ಏನಾಗಿರ್ತದೆ, ಎಲ್ಲ ಕತೆ ಮುಗಿದು ಬಿಟ್ಟಿರ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ಅಂಥ ಚಟಗಳಿಗೆ ಬಲಿ ಆಗ್ಬೇಕಾ ಅಂಥ ದಾರು ಕುಡಿಬೇಕಾ, ಅಂಥ ಮೊಬೈಲ್ಗೆ ನಾವು ಹೋಗ್ಬೇಕಾ? ಹೋಗ್ಬಾರ್ದಲ್ಲ. ಅದಕ್ಕೆ ನೀವೆಲ್ಲರೂ ನನ್ನ ಮಕ್ಕಳಲ್ಲ, ನನ್ನ ಸ್ವಂತ ಒಡ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಂತ ನಾನು ನಿಮ್ಗೆ ಪ್ರೀತಿ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸರ್ವಜ್ಞ ಹೇಳ್ತಾನ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಳು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಅದಕ್ಕೆ ಬುದ್ಧಿ ಹೇಳುವುದು ನನ್ನ ಧರ್ಮ, ನನ್ನ ಕರ್ತವ್ಯ. ಅದಕ್ಕೆ ನಿಮಗೆ ಬುದ್ಧಿ ಹೇಳಕತ್ತೀನಿ. ನಾಳೆ ಈ ಮಾತನ್ನು ನೀವು ಎಂದೂ ಮರಿಬಾರ್ದು. ಈತ ಯಾರ ಬಂದು ಏಯ್ ನಿನ್ ಕಡೆ ರೊಕ್ಕಿಲ್ಲ ನಡಿ ಹೋಮಾರ ನಾ ಕುಡಿಸ್ತೀನಿ ಬಾರ್ ಹೋಮಾರಯ್ಯ ಅಂತೇಳಿ ಕುಡ್ಸಾಕ ಕಲಿಸ್ತಾರ. ಏಯ್ ನಿನ್ನ ನಾ ಕುಡಿಸ್ತೀನಿಲ್ಲ ಇವತ್ತು ನೀ ಕುಡಿಸು ಹಿಂಗ ಬೆನ್ನತ್ತಾರ. ಈತ ಹಿಂಗೆ ನೋಡಿ ಇದ್ರಾಗ ಆಟ ಆಡಿ 10 ರೂಪಾಯಿ ಹಾಕಿ ನೋಡು, ಬೇಕಾದ್ರೆ ನಿನ್ ಕಡೆ ರೊಕ್ಕಿಲ್ಲ ನಾ ಕೊಡ್ತೀನಿ ತಗೋ ಹಾಕಿ ನೋಡು ನಿನ್ನ ಫೋನ್ಯಾಗ ರೊಕ್ಕ ಬರ್ತದೆ, ರೊಕ್ಕ ಅಂತೇಳಿ ಇಸ್ಪೇಟ್ ಆಡಕ್ಕೆ ಕಲಿಸ್ತಾರ, ಅದನ್ನು ಕಲಿಸ್ತಾರ, ಇದನ್ನು ಕಲಿಸ್ತಾರ. ಆಮ್ಯಾಗ ಎಲ್ಲ ಹೊಲ ಮನಿ ಹೆಂಡತಿ ಕೊಳ್ಳ ಅಂತ ತಾಳಿಸೋದಕ್ಕೆ ಮಾರಿ ಏನಪ್ಪ ಅಂದ್ರೆ ಎಷ್ಟೋ ಜನ ದಾರು ಕುಡ್ದಾರ, ತಮ್ಮ ಹೊಲ ಮನಿ ಕಳ್ಕೊಂಡಾರ. ಆಯ್ತಾ? ಅದಕ್ಕೆ ನೀವು ಹಂಗೆ ಆಗ್ಬೇಕಾ, ನಿಮ್ಮ ಜೀವನ ಹಂಗೆ ಆಗ್ಬೇಕಾ? ಆಗಬಾರ್ದು ಅಂತಂದ್ರೆ ಇವತ್ತೇ ನೀವು ಈ ದಾರು ಗುಟ್ಕಾ ಸಿಗರೇಟ್ ಇದನ್ನು ಯಾರೇ ನಿಮ್ಮ ಮನ್ಯಾಗ ಸೇರ್ತಾ ಇದ್ರಂದ್ರೆ ಅವ್ರಿಗೆ ಹೋಗಿ ಕೈ ಮುಗಿದು ಅಪ್ಪ ಇದನ್ನು ಮಾಡಬೇಡ, ಯವ್ವ ಇದನ್ನು ಮಾಡಬೇಡ ಅಂಥೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಟ್ಟು. ಎಷ್ಟು ಜನ ರಿಕ್ವೆಸ್ಟ್ ಮಾಡ್ಕೋತೀರಿ? ಕೈ ಎತ್ತಿರಿ. ವೆರಿ ಗುಡ್ ಆಯ್ತಾ? ನೀವು ಇದನ್ನು ನಾಳೆ ದೊಡ್ಡವರಾದ್ರೂ ನೀವೇನು ಮಾಡಬಾರ್ದು, ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಈತೆಲ್ಲ ಎಲ್ಲರಿಗೆ? ಓಕೆ, ಥ್ಯಾಂಕ್ ಯು.